ಹಾಯ್ ಗಾಯ್ಸ್, ನಾನೀಗ ಜರ್ಮನಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವೇನಾದರೂ ಜರ್ಮನಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ರೆ ಜರ್ಮನ್ ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ನಾನು ಯೂಟ್ಯೂಬಲ್ಲಿ ಫ್ರೀಯಾಗಿ ಜರ್ಮನ್ ಲ್ಯಾಂಗ್ವೇಜ್ನ ಕಲಿಸ್ತಾ ಇದ್ದೀನಿ. ಇವತ್ತು ನಾವು ನಂಬರ್ಸ್ ಬಗ್ಗೆ ಕಳ್ಕೊಳ್ಳೋಣ, ಜರ್ಮನಲ್ಲಿ ಯಾವ ಥರ ಅಂತಾರೆ ಅಂತ. ನಿಮ್ಗೇನಾದ್ರು ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಡಿಫಿಕಲ್ಟ್ ಆಗ್ತಾ ಇತ್ತು ಅಂದರೆ ಮತ್ತೆ ವೀಸಾ ಪ್ರೋಸೆಸ್ ಯಾವ ಥರ ಆಗುತ್ತೆ, ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಮತ್ತು B2 ಲೆವೆಲ್ಲು ಮತ್ತು B1 ಲೆವೆಲ್ಲು ಎಕ್ಸಾಮ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಇದೇ ಥರ ಹಲವಾರು ಕ್ವಶನ್ಗೆ ಡೌಟ್ಸ್ ಇತ್ತು ಅಂತಂದರೆ ನಮ್ಮ ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿ, ಒಂದು ಲಿಂಕ್ ಇರುತ್ತೆ. ಆ ಲಿಂಕಲ್ಲಿ ನಿಮ್ಮ ಸೆಷನ್ನ ಬುಕ್ ಮಾಡ್ಕೊಳ್ಳಿ. ನೀವು ನಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು. ನಾವು ನಿಮಗೆ ಕ್ಲಿಯರ್ ಗೈಡೆನ್ಸ್ ಕೊಡ್ತೀವಿ. ನಾನು ಜರ್ಮನ್ ಲ್ಯಾಂಗ್ವೇಜ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ನಿಮ್ಮ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ರಾಜೇಶ್ವರಿ ಉಳ್ಳಾಗಡ್ಡಿ ಅನ್ನೋರು, ಹಾಯ್ ಸರ್, ಇನ್ ದಿಸ್ ವಿಡಿಯೋ ಇನ್ಕ್ಲೂಡೆಡ್ ಆಲ್ ದಿಸ್ ಥಿಂಗ್ಸ್ ಲೈಕ್ ಕನ್ನಡ ಪ್ಲಸ್ ಇಂಗ್ಲೀಷ್ ಪ್ಲಸ್ ಜರ್ಮನ್ ಪ್ಲಸ್ ವಿತ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಪ್ಲಸ್ ಎಂಟರ್ಟೈನ್ಮೆಂಟ್ ಪ್ಲಸ್ ವಿತ್ ಫ್ಯೂಚರ್. ವೆರಿ ಗುಡ್ ಆ್ಯಂಡ್ ವೆಲ್ ಡನ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನವೀನ್ ಅನ್ನೋರು, ವಿಶಿಂಗ್ ಎ ಕನ್ನಡಿಗ ಹಾರ್ಟ್ಲಿ ವಿಶಸ್ ಫಾರ್ ದಿಸ್ ಎಫರ್ಟ್ ಆ್ಯಂಡ್ ಇನಿಷಿಯೇಟಿವ್. ಗುಡ್ ಟು ಸಿ ದಿಸ್ ಎಫರ್ಟ್ ಆ್ಯಂಡ್ ಗುಡ್ ವರ್ಕ್, ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ಪ್ರಿಯಾಂಕ್ ಅನ್ನೋರು, ವಾವ್ ಫೈನಲಿ ಥ್ರೋ ಕನ್ನಡ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟು ಸ್ವಪ್ನ ಶಂಕರ್ ಅನ್ನೋರು, ಬ್ರದರ್ ಡೈಲಿ ಕ್ಲಾಸಸ್ ಅಪ್ಲೋಡ್ ಮಾಡಿ. ಇದೇ ಥರ ತುಂಬ ಕಮೆಂಟ್ಸ್ಗಳು ಬಂದಿದೆ, ಮತ್ತು ಕಮೆಂಟ್ಸಲ್ಲಿ ತುಂಬ ಥರ ಡೌಟ್ಸ್ ಎಲ್ಲ ಕೇಳಿದ್ದಾರೆ. ಅದಕ್ಕೆಲ್ಲ ಆಲ್ಮೋಸ್ಟ್ ರೆಸ್ಪಾನ್ಸ್ ಮಾಡಿದ್ದೀನಿ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಜರ್ಮನ್ ಕ್ಲಾಸಸ್ಸು ನಿಮಗೆ ಫ್ರೀಯಾಗಿ ಬೇಕು ಅಂತಂದರೆ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಶುರು ಮಾಡೋಣ ಕ್ಲಾಸಸ್ನ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಂಬರ್ಸು. ನಂಬರ್ಸ್ಗೆ ಜರ್ಮನಲ್ಲಿ ಯಾವ ಥರ ಕರೀತಾರೆ ಅಂತ. ಇವತ್ತು ನಾವು 0 ಇಂದ 20ವರೆಗೂ ಕಲಿಯೋಣ. ಒಂದೇ ದಿನವೇ ಎಲ್ಲನೂ ಕಲಿಯೋದು ಬೇಕಾಗಿಲ್ಲ. 0 ಇಂದ 20 ಅಷ್ಟು ನೀವು ಕಲಿತ್ರೆ ಮುಂದೆ ಈಸಿ ಆಗುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟು ಝೀರೋಗೆ ಜರ್ಮನಲ್ಲಿ ಏನಂತಾರೆ ಅಂದರೆ ನುಲ್, NULL, ನುಲ್. ನುಲ್ ಅಂದರೆ 0 ಅಂತ. ಮತ್ತು ಒನ್ಗೆ ಐನ್ಸ್, ಇನ್ನೊಂದ್ಸತಿ ಹೇಳ್ತೀನಿ, ಐನ್ಸ್. ಒನ್ಗೆ ಐನ್ಸ್ ಅಂತಾರೆ. ಟೂಗೆ ಝ್ವೈ. ಗೈಸ್, ಇಲ್ಲಿ ನೀವು ಯೋಚನೆ ಮಾಡ್ಬೋದು. ಝ್ವೈ ಅಂತ ಏನು ಕೇಳ್ತಿದ್ದೀನಿ ಅಂತಂದರೆ, ಯಾವುದೇ ವರ್ಡು ಝಡ್ಡಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಅದನ್ನು ಎಸ್ಸಿಂದ ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಸ್ವೈ. ಅದೇ ಏನಾದರೂ ಎಸ್ಸಿಂದ ಸ್ಟಾರ್ಟ್ ಆಯಿತು ಅಂದ್ಕೊಂಡ್ರೆ ಅದನ್ನು ಝಡ್ಡಿಂದ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಝಡ್ನ ನಾವು ಯಾವ ಥರ ಝಡ್ ಅಂತ ಝ್ ಅಂತ ಹೇಳ್ತೀವಲ್ಲ, ಅದೇ ಎಸ್ ಹೇಳೋದಾದರೆ ಎಸ್, ಅದೇ ಝಡ್ ಹೇಳೋದಾದರೆ ಝ್. ಇದೇ ಥರ ಝ್ವೈ ಅಂತ ಝಡ್ಡಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು ಸ್ವೈ ಅಂತ ಹೇಳ್ತೀವಿ. ಅದೇ ನಾವು ಟೈಮಲ್ಲಿ ಮತ್ತೆ ಸಿನ್ಸ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಸೈಟ್. ಈ ಥರ ಡಿಫ್ರೆನ್ಸ್ ಇರುತ್ತೆ. ಝಡ್ಡಿಂದ ಸ್ಟಾರ್ಟ್ ಆಗಿದ್ರಿಂದ ನಾವು ಸ್ವೈ ಅಂತ ಹೇಳ್ತೀವಿ. ಇದನ್ನು ನೋಡ್ಕೊಳ್ಳಿ. ಮತ್ತು ತ್ರೀಗೆ ನಾವು ದ್ರೈ ಅಂತ ಹೇಳ್ತೀವಿ, ದ್ರೈ. 3 ಅಂದರೆ ದ್ರೈ. 4ಗೆ ನಾವು ಫಿಯರ್ ಅಂತೀವಿ. ಮತ್ತು 5ಗೆ ನಾವು ಫುನ್ಫ್. ಇಲ್ಲಿ ನೀವು ನೋಡ್ಬೋದು ಉಮ್ಲೌಟ್ ಯೂಸ್ ಆಗಿದೆ, ಸ್ಪೆಷಲ್ ಕ್ಯಾರೆಕ್ಟರ್ ಉಮ್ಲೌಟು, ಯು ಉಮ್ಲೌಟ್. ಅದಕ್ಕೆ ನಾವು 5ಗೆ ನಾವು ಫುನ್ಫ್ ಅಂತ ಹೇಳ್ತೀವಿ, ಫುನ್ಫ್. ಮತ್ತು 6ಗೆ ನಾವು ಸೆಕ್ಸ್. ಗೈಸ್, ಆವಾಗಲೇ ನೀವು ನೋಡಿದ್ರಿ, 2ನ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಸ್ವೈ ಅಂತ ಹೇಳಿದ್ವಿ, ಅದೇ 6ನ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಝೆಕ್ಸ್ ಅಂತ ಹೇಳ್ತೀವಿ. ಝಡ್ಡಿಂದ ಪ್ರೊನೌನ್ಸಿಯೇಷನ್ ಆಗುತ್ತೆ, ಬಟ್ ಬರೆಯೋದು ಎಸ್ಸಿಂದ ಬರೆದಿರ್ತೀವಿ, ಝೆಕ್ಸ್. ಅದೇ 2ನ ಹೇಳ್ಬೇಕಾದ್ರೆ ಸ್ವೈ, ಎಸ್ಸಿಂದ ಪ್ರೊನೌನ್ಸಿಯೇಷನ್ ಆಗುತ್ತೆ. ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಮತ್ತು 7ಗೆ ಏನಂತೀವಿ, ಝೀಬೆನ್. ಇಲ್ಲೂ ನೀವು ನೋಡ್ಬೋದು ಎಸ್ಸಿಂದ ಸ್ಟಾರ್ಟ್ ಆಗಿರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ನು ಪ್ರೊನೌನ್ಸಿಯೇಷನ್ ಯಾವ ಥರ ಬರ್ತಾ ಇರುತ್ತೆ, ಝಡ್ಡಿಂದ ಬರ್ತಾ ಇರುತ್ತೆ, ಝೀಬೆನ್. ಸೀಬೆನ್ ಅಂತ ಅನ್ನಲ್ಲ, ಝೀಬೆನ್ ಅಂತ ಹೇಳ್ತೀವಿ. ಮತ್ತು 8ಗೆ ನಾವು ಆಕ್ಟ್ ಅಂತ ಹೇಳ್ತೀವಿ, ಆಕ್ಟ್. ನೆಕ್ಸ್ಟು 9 ಆಲ್ಮೋಸ್ಟ್ ಸಿಮಿಲರ್ ಐತೆ. 9ಗೆ ನಾವು ನಾಯ್ನ್. ಇನ್ನೊಂದ್ಸತಿ ಹೇಳ್ತೀನಿ, 9ಗೆ ನಾಯ್ನ್. ಮತ್ತು 10ಗೆ ನಾವು ಸೆನ್.
ಸೇನ್. ಸೊ ಇದು 0 ಇಂದ 10ವರೆಗೂ ಆಯಿತು ಗೈಸ್. ಸೊ ನೆಕ್ಸ್ಟು 11ಗೆ ಎಲ್ಫ್, 11ಗೆ ಎಲ್ಫ್, 12ಗೆ ಜ್ವಲ್ಫ್. ಸೊ ಇವೆರಡನ್ನ ನೆನ್ಪಿಟ್ಕೊಂಡಿರಿ. ಸೊ ಇವೆರಡು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಎಲ್ಫ್ ಮತ್ತು ಜ್ವಲ್ಫು 11 ಮತ್ತು 12ಕ್ಕೆ ಎಲ್ಫ್, 11 ಅಂದರೆ ಎಲ್ಫ್ ಅಂತೀವಿ, 12ಕ್ಕೆ ಜ್ವಲ್ಫು. ಸೊ ಇಲ್ಲಿಂದ 13ರಿಂದ ಏನು 20 ಸ್ಟಾರ್ಟ್ ಆಗುತ್ತಲ್ಲ, ಇವೊಂಥರ ಸೀಕ್ವೆನ್ಸ್ ಆಗಿರ್ತವೆ, ಸೀರೀಸ್ ಆಗಿರ್ತವೆ, ನೆನ್ಪಿಟ್ಕೊಳಕ್ಕೆ ಈಸಿ ಆಗುತ್ತೆ. 11, 12 ಒಂದು ಸ್ವಲ್ಪ ಟ್ರಿಕಿ ಆಗಿರುತ್ತೆ, ಬಟ್ ನೆನ್ಪಿಟ್ಕೊಳ್ಳಿ. ಸೊ 11ಕ್ಕೆ ಎಲ್ಫು, 12ಕ್ಕೆ ಜ್ವಲ್ಫು. ನೆಕ್ಸ್ಟು 13ಗೆ ನಾವು ಡ್ರೈಝೇನ್. ಸೊ ಇಲ್ಲಿ ನಾನು ಏನಕ್ಕೆ ಒಂದು ಸೀಕ್ವೆನ್ಸ್ ಆಗಿರುತ್ತೆ ಅಂತಂದರೆ, ಸೊ 10ಗೆ ನಾವೇನಂತೀವಿ ಸೇನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 13ಗೆ ಏನಂತೀವಿ ಡ್ರೈಝೇನ್. ಸೊ ನೀವು ನೋಡಿರ್ಬೋದು, ಸೊ ನಾನು ಮುಂಚೆನೇ ಹೇಳಿದೆ 3ಗೆ ಏನಂತ ಹೇಳ್ತೀವಿ ಡ್ರೈ ಅಂತ ಹೇಳ್ತೀವಿ, 10ಗೆ ಸೇನ್ ಅಂತ ಹೇಳ್ತೀವಿ. ಸೊ ಅವೆರಡನ್ನು ಕೂಡಿಸಿದ್ರೆ 10 + 3 13. ಸೊ ಅದೇ ಥರ ಇಲ್ಲಿ ಏನಾಗುತ್ತೆ ಡ್ರೈಝೇನ್, ಡ್ರೈ ಅಂದರೆ 3 ಪ್ಲಸ್ ಝೇನ್ 10, ಡ್ರೈ ಪ್ಲಸ್ ಝೇನ್ ಇಸ್ ಈಕ್ವಲ್ ಟು ಡ್ರೈಝೇನ್ ಅಷ್ಟೇ. ಸೊ ಡ್ರೈಝೇನ್ಗೆ ನಾವು ಈ ಥರ ಸಿಂಪಲ್ ಆಗಿರುತ್ತೆ, ಡ್ರೈಝೇನ್, ಡ್ರೈ ಪ್ಲಸ್ ಝೇನ್ ಪ್ಲಸ್ ಇಸ್ ಈಕ್ವಲ್ ಟು ಡ್ರೈಝೇನ್. ಸೊ 13ಗೆ ನಾವು ಡ್ರೈಝೇನ್ ಅಂತೀವಿ. ಸೊ ಅದೇ ಥರ 14ಗೆ ಫಿಯರ್ ಪ್ಲಸ್ ಝೇನ್ ಇಸ್ ಈಕ್ವಲ್ ಟು ಫಿಯರ್ ಝೇನ್. ಇಷ್ಟೇ ಗಾಯ್ಸ್. ಸೊ ಇಲ್ಲಿಂದ ಒಂದು ಸ್ವಲ್ಪ 19ವರೆಗೂ ಸೇಮ್ ಇರುತ್ತೆ. 13ಗೆ ಡ್ರೈಝೇನ್, 14ಗೆ ಫಿಯರ್ ಝೇನ್. ಸೊ 15ಗೆ ಗೆಸ್ ಮಾಡಿ. 15ಗೆ ಅಂತ ಸಾರಿ ಗೈಸ್, 15ಗೆ ಯಾವ ಥರ ಅಂತಂದರೆ ಫುನ್ಫ್ ಪ್ಲಸ್ ಸೇನ್ ಇಸ್ ಈಕ್ವಲ್ ಟು ಫುನ್ ಸೇನ್. ಸೊ 15ಗೆ ಫುನ್ ಸೇನ್ ಅಂತ ಹೇಳ್ತೀವಿ, ಫುನ್ ಸೇನ್. 15ಗೆ ಫುನ್ ಸೇನ್. ನೆಕ್ಸ್ಟ್ 16 ಝೆಕ್ಸ್ ಪ್ಲಸ್ ಝೇನ್ ಇಸ್ ಈಕ್ವಲ್ ಟು ಝೆಕ್ಸೇನ್. ಸೊ ಝೆಕ್ಸ್ ಪ್ಲಸ್ ಸೇನ್ ಝೆಕ್ಸೇನ್. ಸೊ 16ಗೆ ನಾವು ಝೆಕ್ಸೇನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಗಾಯ್ಸ್, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ನೀವು 0ಇಂದ 20ವರೆಗೂ ಏನು ಕಲಿತೀರಲ್ಲ, ನೀವು 20 ನಂಬರ್ ನೀವು ಕಲ್ತ್ಬಿಟ್ರೆ ಸೊ ನೀವು ಎಷ್ಟು ಬೇಕಾದ್ರೂ ನಂಬರ್ನ ಈಸಿಯಾಗಿ ಕಲಿಬೋದು. ಯಾಕೆಂದರೆ ಇವನ್ನ ನಾವು ಸ್ವಲ್ಪ ಬಯಟಾದರೂ ಮಾಡಿ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಮುಂದಿನವೆಲ್ಲ ಇದ್ರ ರಿಲೇಟೆಡೇ ಇರ್ತವೆ, ಹೌದಲ್ಲ ಗಾಯ್ಸ್. ಇಷ್ಟೇ ನಂಬರು, ಇದ್ರ ಮೇಲೆ ಮುಂದೆ ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾಕಿ ಹೇಳ್ತಾ ಇರ್ತೀವಿ. ಸೊ ಇವಾಗ ಯಾವುದಾಯಿತು 16 ಆಯಿತು. 16ಗೆ ಝೆಕ್ಸೇನ್. ಮತ್ತು 17ಗೆ ಸೀಬೆನ್ ಪ್ಲಸ್ ಸೇನ್ ಇಸ್ ಈಕ್ವಲ್ ಟು ಸೀಬ್ಝೇನ್, ಝೀಬ್ಝೇನ್. ಗೊತ್ತಾಯ್ತಾ? 17ಗೆ ಝೀಬ್ಝೇನ್ ಅಂತೀವಿ. ಮತ್ತು 18ಗೆ ಆಕ್ಟ್ ಪ್ಲಸ್ ಸೇನ್ ಆಕ್ಸೇನ್. ಸೊ ಸಾರಿ ಗೈಸ್, 18ಗೆ ನಾವು ಆಕ್ಸೇನ್ ಅಂತ ಹೇಳ್ತೀವಿ, ಆಕ್ಸೇನ್. ನೆಕ್ಸ್ಟು 19ಗೆ ನಾಯ್ನ್ ಪ್ಲಸ್ ಝೇನ್ ಇಸ್ ಈಕ್ವಲ್ ಟು ನಾಯ್ನ್ಝೇನ್. ಸೊ 19ಗೆ ನಾವು ನಾಯ್ನ್ಝೇನ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ, ನಾಯ್ನ್ಝೇನ್, 19ಗೆ ನಾಯ್ನ್ಝೇನ್. ಸೊ ಮತ್ತು 20ಗೆ ಏನಂತ ಹೇಳ್ತೀವಿ? ಸೊ ಅಲ್ಲಿಗೆ 20 ಯಾವುದೇ ಥರ ಬರಲ್ಲ. ಅಲ್ಲಿಗೆ ನೀವು 9ಗೆ ನಂಬರ್ಸ್ ಲಾಸ್ಟ್ ಆಗಿರುತ್ತೆ, 10ಇಂದ ಕಾಂಬಿನೇಷನ್ ನಂಬರ್ಸು ಸ್ಟಾರ್ಟ್ ಆಗ್ತವೆ. 20ಗೆ ಏನಂತ ಹೇಳ್ತೀವಿ ಅಂದರೆ ಸ್ವಾನ್ಸಿಗ್. ಸೊ ಇನ್ನೊಂದು ನೋಟು ಏನು ಗೈಸ್ ಗೊತ್ತಾ, ಲಾಸ್ಟಿಗೆ ಯಾವ್ದಾರ ವರ್ಡಲ್ಲಿ ಲಾಸ್ಟಿಗೆ ಐ ಮತ್ತು ಜಿ ಇವೆರಡು IG ಅಂತ ಏನಾದರೂ ಎಂಡ್ ಆಯಿತು ಅಂತಂದರೆ ಅವನ್ನ ಸಿಗ್ ಅಂತನಾದರೂ ಹೇಳ್ತೀವಿ, ಗಾ ಇಂದ ಎಂಡಾದರೂ ಆಗುತ್ತೆ, ಶ್ ಅಂತ ಎಂಡಾದರೂ ಆಗುತ್ತೆ. ಸೊ ಜ್ವಾನ್ಸಿಗ್, 20ಗೆ ನಾವು ಜ್ವಾನ್ಸಿಗ್ ಅಂತ ಹೇಳ್ತೀವಿ. ಜ್ವಾನ್ಸಿಗ್ ಅಂತನಾದರೂ ಹೇಳ್ಬೋದು, ಜ್ವಾನ್ಸಿಗ್ ಅಂತನಾದರೂ ಹೇಳ್ಬೋದು, ಇಲ್ಲಾಂದರೆ ಜ್ವಾನ್ಸಿಶ್ ಅಂತನಾದರೂ ಹೇಳ್ಬೋದು, ಶ್ ಅಂತನಾದರೂ ಹೇಳ್ಬೋದು, ಝಗ್ ಅಂತನಾದರೂ ಹೇಳ್ಬೋದು. ಸೊ ಅಲ್ಲಿ ಎರಡೂ ಸರಿನೇ ಬರುತ್ತೆ. ಸೊ ಒಂದೊಂದು ಜಿಯೋಗ್ರಾಫಿಕಲ್ ಏರಿಯಾ ಒಂದೊಂದು ಥರ ಯೂಸ್ ಮಾಡ್ತಾರೆ. ಸ್ವಾನ್ಸಿಗ್ ಅಂತಲೂ ಹೇಳ್ತಾರೆ, ಸ್ವಾನ್ಸಿಶ್ ಅಂತಲೂ ಹೇಳ್ತಾರೆ. ಸೊ ಇದು ಆಯಿತು ಗೈಸ್. ಸೊ 0ಇಂದ 20ವರೆಗೂ ನಂಬರ್ಸು. ಇನ್ನೊಂದ್ಸತಿ ಇವಾಗ 1ಇಂದ 20ವರೆಗೂ ಹೇಳ್ಕೊತಾ ಬರ್ತೀನಿ.
ಸೊ ನೋಟ್ ಮಾಡ್ಕೊಳ್ಳಿ ಮತ್ತು ನೀವು ರಿಪಿಟೇಷನ್ ಮಾಡಿ. 0 0 1 2 3 4 5 6 7 8 9 10 11 12 13 14 15 16 17 18 19 20. ಸೊ ಗೈಸ್ ನೋಡಿ, 0ಇಂದ 20ವರೆಗೂ ಕಲಿಯೋದು ಬರೀ 10 ನಿಮಿಷದಲ್ಲಿ ಮುಗ್ದೋಗುತ್ತೆ. ಸೊ 10 ನಿಮಿಷದಲ್ಲಿ ಮುಗಿಯೋ ಕೆಲಸನ ನೀವು ದಿನವೆಲ್ಲ ಇಟ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡಿ. ಸೊ ಕ್ಲೀನಾಗಿ ಪ್ರಾಪರ್ ವೇನಲ್ಲಿ ಈ ವಿಡಿಯೋ ನೋಡಿ. ಸ್ವಲ್ಪ ನಿಮಗೆ ಸ್ಪೀಡ್ ಅನ್ನಿಸ್ತು ಅಂತಂದರೆ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ನೋಡಿ. ಸೊ ನಿಮಗೆ ಇದು 0ಇಂದ 20ವರೆಗೂ ಆಯಿತು. ಸೊ ಮುಂದಿನ ವಿಡಿಯೋದಲ್ಲಿ 20ಇಂದ 100 20ಇಂದ 100ವರೆಗೂ ತುಂಬ ಈಸಿ ಗೈಸ್. 0ಇಂದ 20ವರೆಗೂ ಕಲಿಯೋದೇ ಈಸಿ. ಸೊ 0ಇಂದ 20ವರೆಗೂ ಕಲಿಯೋದೇ ಒಂದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ನೆನ್ಪಿಟ್ಕೊಳಕ್ಕೆ ಅಷ್ಟೇ, ಅದು ಏನು ಕಷ್ಟ ಇಲ್ಲ. ಮತ್ತು 20ಇಂದ 100 ಕಲಿಯೋದು ತುಂಬ ಈಸಿ, ಯಾಕೆಂದರೆ ಇದರಲ್ಲೇ ಬರ್ತಾವಲ್ಲ, ಅದೊಂದು ಟ್ರಿಕ್ ಇದೆ, ಆ ಥರ ಹೇಳ್ಕೊಡ್ತೀನಿ. ಸೊ ಅದು ನಿಮಗೆ ಲೈಫ್ ಲಾಂಗ್ ಮರ್ತೇ ಹೋಗಲ್ಲ, ಹಂಗೆ ನೆನಪಿರುತ್ತೆ. ಸೊ ಗೈಸ್, ಇದು 0ಇಂದ 20ವರೆಗೂ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸೊ ನಿಮ್ಗೇನಾದರೂ ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ನಾನು ಅವಾಗಲೇ ಹೇಳಿದೆ, ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಮತ್ತು ನೀವೇನಾದ್ರು ಜರ್ಮನ್ ಲ್ಯಾಂಗ್ವೇಜ್ ಕಲ್ತಿದ್ದು ನಿಮ್ಗೇನಾದ್ರು B2 ಸರ್ಟಿಫೈಡ್ ಇತ್ತು ಅಂತಂದರೆ ನಮಗೆ ಮೆಸೇಜ್ ಮಾಡಿ. ಸೊ ನಾವು ನಿಮಗೆ ಡೈರೆಕ್ಟಾಗಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಇಂಟರ್ವ್ಯೂನು ಕೊಡಿಸಿ ಜರ್ಮನಲ್ಲಿ ಜಾಬ್ ಕೂಡ ಕೊಡಿಸ್ತೀವಿ. ಸೊ ಇದು ಆಯ್ತಾ ಗೈಸ್. ಮತ್ತು ನಿಮ್ಗೆ ಯಾವುದೇ ಥರ ಡೌಟ್ಸ್ ಇತ್ತು ಅಂತಂದರೆ ಜರ್ಮನ್ ಲ್ಯಾಂಗ್ವೇಜ್ ಯಾವ ಥರ ಕಲಿಯೋದು, ಮತ್ತು ಪ್ರೊಸೆಸಿಂಗ್ ಯಾವ ಥರ ಮಾಡಿಸೋದು, ಮತ್ತು ನಿಮಗೆ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಕಷ್ಟ ಆಯಿತು ಅಂತಂದರೆ, ಮತ್ತು ಇಂಟರ್ವ್ಯೂ ಎಲ್ಲಿ ತಗೊಳೋದು, ಯಾವ ಹಾಸ್ಪಿಟಲ್ನ ಚೂಸ್ ಮಾಡೋದು, ಸೊ ಈ ಥರ ಎಲ್ಲ ಡೌಟ್ಸಿಗೆ ನಮ್ಮ ಪ್ರೊಫೈಲಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲೋಗಿ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸೆಕ್ಷನ್ನ ಬುಕ್ ಮಾಡ್ಕೊಳ್ಳಿ ನಮ್ಮ ಜೊತೆ. ನಾವು ನಿಮ್ಮ ಜೊತೆ ಡೈರೆಕ್ಟಾಗಿ ಕಾಲಲ್ಲಿ ಮಾತಾಡ್ತೀವಿ. ಸೊ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ನಮ್ಮ ಕಾಲ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜು. ಸೊ ಇದರಲ್ಲಿ ನಾವು ನಿಮಗೆ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ 20ಇಂದ 100ವರೆಗೂ. ಅಂಟಿಲ್ ದೆನ್, ಸಿ ಯು, ಬೈ ಬಾಯ್.